ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದಕ್ಕೆ 1 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಮತ್ತು ಈ ಒಂದು ಓಪನ್ ಕ್ಲೋಸ್ ಆಗಿರೋ ಸೈಡು ನನ್ನ ಕಡೆ ಹಾಕ್ಕೊಂಡು ಓಪನ್ ಇರೋ ಸೈಡು ಆ ಕಡೆಗೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ನೀಟಾಗಿ ಸೈಡ್ಸಲ್ಲಿ ಕ್ರಾಸ್ ಏನಾದರೂ ಇದ್ದರೆ ಒಂದು ಮಾರ್ಜಿನ್ ಮಾಡಿಕೊಂಡು ಆ ಕ್ರಾಸನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ. ಓಕೆ, ಈಗ ಬ್ಯಾಕಲ್ಲಿ ಮೆಜರ್ಮೆಂಟ್ಸ್ ಏನೇನಿದೆ ಅದನ್ನು ಒಂದು ಸರಿ ನೀಟಾಗಿ ನೋಡ್ಕೊಂಬಿಡೋಣ. ನೀಟಾಗಿ ಈ ಥರ ಹಾಕ್ಕೊಂಡು ಲೆಂತು 14 ಇಂಚು ಲೆಂತ್ ಇದೆ. ಚೆಸ್ಟು 18 ಇಂಚಿದೆ. ವೇಸ್ಟ್ ಬಂದು ಈ ರೀತಿ ಬ್ಲೌಸನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆಯಿಂದ ಈ ರೀತಿ ಮೆಜರ್ ಮಾಡ್ಕೊಂಡು ಬನ್ನಿ. ಹದಿನಾರು ಬರುತ್ತೆ. 16 ನಾವು ಡಬಲ್ ಮಾಡ್ಕೊಬೇಕು. ಡಬಲ್ ಮಾಡಿದಾಗ 32 ಇಂಚ್ ಬರುತ್ತೆ. ಶೋಲ್ಡರು ಶೋಲ್ಡರು 10 ಇಂಚ್ ಬರ್ತಿದೆ. ಮತ್ತು ನೆಕ್ ಬಂದು 5 ಇಂಚ್ ಬರ್ತಾಯಿದೆ. ಎಲ್ಲ ಒಂದು ಕಡೆ ಬರೆದಿಟ್ಕೊಂಡು ಹೋಗಿ ಕೆಳಗಡೆಗೆ ನಮಗೆ ಎಷ್ಟು 14 ಇಂಚು ಬ್ಲೌಸ್ ಲೆಂತ್ ಬಂದಿರೋದು. 14ಕ್ಕೆ ಇನ್ನು 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು ಮಾರ್ಜಿನ್ಗೆ, ಮೇಲೆ ಟಾಪಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚು. ಇಲ್ಲೂ ಸೇಮ್ ಅದೇ ಥರ ಒಂದು ಲೈನ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ಬಂದು ನಮಗೆ 18 ಇಂಚ್ ಬರ್ತಾಯಿದೆ. 18 ಅಂತ ಅಂದರೆ ಈಗ ನಾವು ಇಲ್ಲಿ 2 ಬ್ಲೌಸಲ್ಲಿ ಮೆಜರ್ಮೆಂಟ್ ಮಾಡಿದಾಗ ಬ್ಯಾಕ್ ಫುಲ್ಲು ಸೇರಿ ನಮಗೆ 18 ಇಂಚಸ್ ಬರ್ತಾಯಿದೆ. ಮತ್ತು ಸೇಮ್ ಫ್ರಂಟು ಕೂಡ ನಮಗೆ 18 ಇಂಚು ಬರುತ್ತೆ. 18 + 18 ಎಷ್ಟಾಗುತ್ತೆ? 36, 36 ಇಂಚು ಆಗುತ್ತೆ. ಈ ಒಂದು 36 ಇಂಚನ್ನು ನಾವು ಏನು ಮಾಡಬೇಕು? 4 ಭಾಗ ಮಾಡಬೇಕು. 36 / 4 ಮಾಡಿದಾಗ ಎಷ್ಟಾಗುತ್ತೆ? 9 ಆಗುತ್ತೆ. 9 ಇಂಚು ಬರುತ್ತೆ. ಈ ಒಂದು 9 ಇಂಚು ಎಲ್ಲಿಗೆ ಬರುತ್ತೆ? ಒಂದು 9 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಸೇಮ್ 9 ಇಂಚಿಗೆ ಕೆಳಗಡೆಗೂ ಒಂದು ಮಾರ್ಕ್ ಮಾಡ್ಕೋಬೇಕು. ಈ 2 ಮಾರ್ಕಿಂಗನ್ನು ಒಂದು ಲೈನ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇನ್ನು 2 ಇಂಚು ಕೆಳಗಡೆನೂ ಸೇಮ್ 2 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ 2 ಮಾರ್ಕಿಂಗನ್ನು ಜಾಯಿಂಟ್ ಮಾಡ್ಕೋಬೇಕು.
ನೆಕ್ಸ್ಟ್ ಬಂದು ನಾವು ಶೋಲ್ಡರನ್ನು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಬಂದು ನಮಗೆ ಎಷ್ಟು 10 ಇಂಚ್ ಬಂದಿದೆ. ಈ 10 ಇಂಚಿಗೆ ಏನು ಮಾಡಬೇಕು, ನಾವು ಪ್ಲಸ್ 1 ಇಂಚು ಅಥವಾ 3/4 ಇಂಚು ಆ್ಯಡ್ ಮಾಡ್ಕೋಬೇಕು. 1 ಇಂಚು ಆ್ಯಡ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 11 ಇಂಚು ಬರುತ್ತೆ. 11ಕ್ಕೆ 11ರಲ್ಲಿ ಅರ್ಧ 5.5, 5.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮೇಲೆ. ಇಲ್ಲಿ ನೆಕ್ ಬಂದು ನಮಗೆ 5 ಇಂಚ್ ಬರ್ತಾಯಿದೆ. ನೆಕ್ಕಲ್ಲಿ 5 ಇಂಚ್ ಬಂದಾಗ ನಾವು ಎಷ್ಟಿಡಬೇಕು, 2.25 ಇಂಚು ಇಡಬೇಕು. ಅಂದರೆ ಇಲ್ಲಿ ನಾವು 1/4 ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ 2.25, 2.25 ಇಟ್ಟರೂ ನಡೆಯುತ್ತೆ. ಬಟ್ ಇದರಲ್ಲಿ ನೆಕ್ಕು ತುಂಬ ದೊಡ್ಡದಾಗಿರೋದ್ರಿಂದ 10.5 ಇಂಚ್ವರೆಗೂ ಇದು ನೆಕ್ಕು ಬ್ರಾಡ್ ಆಗಿರೋದ್ರಿಂದ 2.25 ಇಂಚಿಗೆ ಇಲ್ಲಿ ನಾನು ನೆಕ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಈ ಒಂದು ನೆಕ್ಕು ಲೆಂತ್ ಎಷ್ಟಿದೆ ಅಂತಂದರೆ ನೋಡ್ಕೊಂಬಿಡೋಣ ಒಂದ್ಸರಿ ಬ್ಲೌಸಲ್ಲಿ. ಬ್ಯಾಕಲ್ಲಿ ನೆಕ್ ಲೆಂತ್ ಬಂದು 10.5 ಇಂಚಿಗೆ ಇದೆ. ಇಲ್ಲಿ ನಾವು ಬ್ಲೌಸಲ್ಲೂ ಕೂಡ ನೆಕ್ಕನ್ನ ಲೆಂತ್ ಮೆಜರ್ ಮಾಡ್ಬೋದು. ಇಲ್ಲಿ ಏನು ಸೊಂಟದ ಹತ್ರ ಏನಿದೆ, ಇಲ್ಲಿ ಎರಡೂ ಕಡೆ ಜಾಯಿಂಟ್, ಸೈಡ್ ಜಾಯಿಂಟ್ಸ್ ಹತ್ರ ಇಟ್ಕೊಂಡು ಸೆಂಟ್ರ್ ಬರೋ ಥರ ಈ ಥರ ಮಾಡ್ಕೋಬೇಕು. ಇಲ್ಲಿ ನಾವು ಕೆಳಗಡೆ ಬಾಟಮ್ಗೆ ಏನೋ 1/2 ಇಂಚ್ ಬಿಟ್ಟಿದ್ದೀವಿ. ಈ 1/2 ಇಂಚನ್ನು ಬಿಟ್ಟು ಇದನ್ನು ಇಲ್ಲಿ ಇಟ್ಕೋಬೇಕು. ಮತ್ತು ಮೇಲೆ 1/4 ಇಂಚ್ ಬಿಟ್ಟು ಇಲ್ಲಿ ಸ್ಟಿಚ್ಚಿಂಗ್ಗೆ 1/4 ಇಂಚ್ ಮಾತ್ರ ಬಿಟ್ಟರೆ ಸಾಕು. ನೆಕ್ ಹತ್ರ 1/2 ಇಂಚ್ ಬಿಡೋ ನೆಸಿಟಿ ಇರಲ್ಲ. 1/4 ಇಂಚ್ ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು 2.25 ಇಂಚ್ ಬಿಟ್ಟಿದ್ದೀವಿ. ಇದಕ್ಕೆ ಇಲ್ಲಿ ಒಂದು ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು 2.25 ಇಂಚಿಗೆ ಏನು ಮಾಡ್ತೀವಿ, ಒಂದು ಲೈನನ್ನು ಮಾಡ್ಕೋಬೇಕು. ಈ ಥರ ಲೈನ್ ಮಾಡಿಕೊಂಡು ಈ 2 ಲೈನನ್ನು ಈ ಥರ ಜಾಯಿನ್ ಮಾಡ್ಕೋಬೇಕು. ಹಾಗೆಯೇ ಈ ಒಂದು ಆರ್ಮ್ ಡೌನು ಅಷ್ಟೇ. ನಾವು ಬ್ಲೌಸಲ್ಲಿ ನಮಗೆ ಆರ್ಮ್ ಡೌನನ್ನು ಮೆಜರ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದರೆ ಇದೇ ಥರ ಇಲ್ಲಿ ಈ ಒಂದು ಮಾರ್ಜಿನ್ ಏನಿದೆ ಕೆಳಗಡೆ ಬಾಟಮಲ್ಲಿ 1/2 ಇಂಚು, ಆ ಮಾರ್ಜಿನ್ ಹತ್ರ ಈ ಸೈಡ್ ಜಾಯಿಂಟ್ ಏನಿದೆ ಆ ಪಾರ್ಟ್ ತಗೊಂಡು ಇಲ್ಲಿ ಇಡಬೇಕು. 1/2 ಇಂಚ್ ಕೆಳಗಡೆಗೆ ಬಿಟ್ಟು, ಎಕ್ಸ್ಟ್ರಾ ಬಿಟ್ಟು. ಮತ್ತು ಇಲ್ಲಿ ಲೈನು ಏನಿದೆ ಇದು ಸ್ಟಿಚ್ಚಿಂಗ್ ಲೈನು. ಮತ್ತು ನಮಗೆ ಸ್ಟಿಚ್ ಮಾಡೋಕ್ಕೆ ಇನ್ನು 1/2 ಇಂಚು ಮಾರ್ಜಿನ್ ಬೇಕು. 1/2 ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಈ ಲೈನ್ಗೆ ಈಗ ಮಾರ್ಕ್ ಮಾಡಬಾರ್ದು, ಈ ಲೈನ್ಗೆ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಈ ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು ಈ ಥರ. ಈಗ ಇಲ್ಲಿ ಒಂದು ಆರ್ಮ್ದು ರೌಂಡಿಂಗ್ ಇದೆಯಲ್ವ, ಆರ್ಮ್ ರೌಂಡಿಂಗ್ ಹತ್ರ ಬಂದು ನಾವು 1.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇನ್ ಕೇಸ್ ಇದು ಏನಾದರೂ ನಿಮಗೆ ಡೀಪು ಕಡಿಮೆ ಇತ್ತು ಅಂತಂದಾಗ 1.25 ಇಂಚ್ವರೆಗೂ ಮಾಡ್ಕೋಬೋದು. ಇಲ್ಲಿ ನಮಗೆ ಡೀಪ್ ಜಾಸ್ತಿ ಇರೋದ್ರಿಂದ ಇಲ್ಲಿ 1.25 ಅಥವಾ 1 ಇಂಚ್ ತೆಗೆದ್ರೂ ಕೂಡ ಇದು ನಮಗೆ ಸಾಕಾಗುತ್ತೆ. ಇದನ್ನ ನೀಟಾಗಿ ಕರು ಶೇಪ್ ಬರೋ ಥರ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಕಲ್ಲೂ ಅಷ್ಟೇ ನಿಮಗೆ ಈ ಥರ ಬಾಕ್ಸ್ ಬರ್ಕೊಂಡು ಆದಮೇಲೆ ಅದರಲ್ಲಿ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪನ್ನು ಡ್ರಾ ಮಾಡ್ಕೋಬೋದು. ಮತ್ತು ಡಾಟ್ಸು, ಈ ಡಾಟ್ಸ್ ಏನು ಮಾಡಬೇಕು, ನಾವು ಇಲ್ಲಿಂದ ಇಲ್ಲಿಗೆ ಒಂದು 4 ಇಂಚು, ಇಲ್ಲಿ ಈ ಕಡೆ ಏನು ನೆಕ್ ಬರುತ್ತೆ ಆ ಕಡೆಗೆ ಒಂದು 4 ಇಂಚು, ಇಲ್ಲ ಅಂತಂದರೆ ಈ ಒಂದು ಶೋಲ್ಡರ್ ಇದೆಯಲ್ವ, ಶೋಲ್ಡರ್ ಹತ್ತನ್ನ ಸೆಂಟರ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 3.25 ಇಂಚು ಬರುತ್ತೆ. 3 ಕಾಲಲ್ಲಿ ಅರ್ಧ 1.25 ಇಂಚನ್ನ ಸ್ಟ್ರೈಟಾಗಿ ಈ ಥರ ಮಾರ್ಕ್ ಮಾಡಿದಾಗ ಸೇಮ್ ಅಷ್ಟೇ ಬರುತ್ತೆ. ಆ ಒಂದು ಸ್ಟ್ರೈಟಾಗಿ ಅಲ್ಲಿಗೆ ಕೆಳಗಡೆಗೆ ಬಂದು ಇಲ್ಲಿ ಒಂದು 4 ಇಂಚ್ ಹೈಟ್ಗೆ ಅಥವಾ 3.25 ಇಂಚ್ ಹೈಟ್ಗೆ ಏನು ಮಾಡಬೇಕು, ಒಂದು ಲೈನನ್ನು ಮಾಡ್ಕೋಬೇಕು. ಇಲ್ಲಿ ನಾವು ಡಾಟ್ಸನ್ನು ಹಿಡಿಯೋದು, ಇದು ಡಾಟ್ ಮಾಡ್ಕೊಳ್ಳೋಕ್ಕೆ ಮಾಡಿರುವಂಥ ಲೈನ್ ಇದು.
ಈ ಒಂದು ಡಾಟ್ಸ್ ಅಷ್ಟೇ ನಾವು ತುಂಬ ಜಾಸ್ತಿ ಹಿಡಿಬಾರ್ದು, ಒಂದು ಅರ್ಧ ಇಂಚು ಅಷ್ಟೇ, ಈ ಕಡೆ ಅರ್ಧ ಈ ಕಡೆ ಅರ್ಧ ಇಂಚ್ ಅಷ್ಟೇ ಹಿಡಿಬೇಕು. ಅದಕ್ಕಿಂತ ಜಾಸ್ತಿ ಏನಾದರೂ ನಾವಿಲ್ಲಿ ಡಾಟ್ಸ್ ಹಿಡಿದಿದ್ದೀವಿ ಅಂತಂದರೆ ನಮಗೆ ಶೋಲ್ಡರು ಡ್ರಾಪ್ ಆಗುತ್ತೆ. ನಮ್ಮ ಸೊಂಟ ಜಾಸ್ತಿ ಲೂಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಕೆಲವರು ಏನು ಮಾಡ್ತಾರೆ, ಇಲ್ಲಿ 1 ಇಂಚ್ 1.5 ಇಂಚ್ವರೆಗೂ ಹಿಡಿದ್ಬಿಡ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಶೋಲ್ಡರು ಡ್ರಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅಷ್ಟೊಂದು ಡಾಟ್ಸನ್ನು ಜಾಸ್ತಿ ತೆಗಿಯೋಕ್ಕೆ ಹೋಗ್ಬಾರ್ದು. ಇಷ್ಟು ನಮ್ಮ ಬ್ಯಾಕ್ ಪಾರ್ಟಲ್ಲಿ ಕಟ್ಟಿಂಗ್ಸು. ಈಗ ಕಟ್ ಮಾಡ್ಕೊಂಬಿಡೋಣ. ಇಷ್ಟು ಬ್ಯಾಕಲ್ಲಿ ನಮಗೆ ಎಲ್ಲ ಮಾರ್ಕಿಂಗ್ಸು ಮತ್ತು ಕಟ್ಟಿಂಗ್ಸ್ ಎಲ್ಲ ಬಂದಾಯಿತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.